ಇದು ಮಾತಾಡಿದ್ರೆ ಹೆಂಗಾಗುತ್ತೆ? ರೀತಿ ರಿವಾಜುಗಳು ಇರ್ತವೆ. ನೀವು ಬೆದರಿಸ್ಕೊಂಡು ನಾವು ನಮ್ಗೆ ಇಂಜಸ್ಟಿಸ್ ಆಗಿದೆ ಅಂತ ನಾವು ಹೇಳಕ್ ಬಂದಿರೋದು. ಡಿಲೇ ಆಫ್ ಜಸ್ಟಿಸ್ ಆಲ್ಸೋ ಇಂಜಸ್ಟಿಸ್. ನಿಮ್ಗೆ ಗೊತ್ತಾ ಒಂದ್ ನಿಮಿಷ ಅಲ್ಲ, 4 ತಿಂಗಳಿಂದ ನೀವೇನು ಮಾಡ್ಬೇಕಾಗಿರುತ್ತೆ. 4 ತಿಂಗಳು ಬೇಕಾ, 6 ತಿಂಗಳು ಬೇಕಾ? ಕಾನೂನು ವ್ಯಾಪ್ತಿಯಲ್ಲಿ ಸಮಸ್ಯೆನ ಬಗೆಹರಿಸ್ಬೇಕು ಬಂದಿರಾ? ಅಲ್ಲ, ನೀವು ಬಂದ್ರೆ ಏನಕ್ಕೆ ಇವಾಗ? ನಾನು ಬಂದಿರೋ ನಮ್ಗೆ ಹೊರಗಡೆ ಬಂದು ನಾವು ಮಾತಾಡಕ್ಕಾಗಲ್ಲ. ನಾವು ಬೀದಿಗೆ ಹೋರಾಟ ಮಾಡೋಕ್ಕೂ ನಮಗೂ ಐತೆ. ನಿಮ್ಗೆ ಬೀದಿಗೆ ಹೋರಾಟ ಮಾಡಿ ಅದಕ್ಕೆ ಹಕ್ಕಿದೆ. ಪರ್ಮಿಷನ್ ತಗೊಂಡಿದ್ದೀರಾ? ಪರ್ಮಿಷನ್ ಎಲ್ಲ ಎಷ್ಟು ಜನ ಇದ್ದಾರೆ ಇಲ್ಲಿ? 4-5 ಪರ್ಮಿಷನ್ ತಗೊಂಡಿದ್ದೀರಾ? ವಿತೌಟ್ ಪರ್ಮಿಷನ್ ತಗೊಂಡಿದ್ದೀರಾ? ಪರ್ಮಿಷನ್ ತಗೊಂಡಿಲ್ಲ. ಒಬ್ಬ ವ್ಯಕ್ತಿ ಸತ್ತೋಗಿದ್ದಾನೆ, ಪರ್ಮಿಷನ್ ತಗೊಂಡಿದ್ದೀರಾ? ಪರ್ಮಿಷನ್ ತಗೋಬೇಕಂತ ಏನಿದ್ಯಾ? ಒಬ್ಬ ವ್ಯಕ್ತಿ ಸತ್ತೋಗಿದ್ದಾನೆ, ಪರ್ಮಿಷನ್ ತಗೊಂಡಿದ್ದಾರೆ. ಸತ್ತೋಗಿದ್ದಾನೆ, ನಮ್ಗೆ ನ್ಯಾಯ ಸಿಕ್ಕಿಲ್ಲ. ಏನ್ ಮಾಡೋದು ನಾವು? ಪರ್ಮಿಷನ್ ತಗೊಂಡಿದ್ದೀರಾ? ನ್ಯಾಯ ಕೇಳಿದ್ ಪರ್ಮಿಷನ್ ತಗೋಬೇಕಾ? ನಿಮ್ಗೆ ಏನ್ ಮಾತಾಡ್ತಾ ಇದ್ದೀರಿ ಸರ್ ನೀವು? ನೀವೊಬ್ಬ ಇನ್ಸ್ಪೆಕ್ಟರ್. ನೀವು ಹೌದು, ನೀವು ನ್ಯಾಯ ತಗೊಳಕ್ ಪರ್ಮಿಷನ್ ತಗೋಬೇಕು. ಅಲ್ಲಪ್ಪ, ನ್ಯಾಯ ತಗೊಳ್ಳಿಕ್ಕೆ ರೀತಿ ಇದೆಯಪ್ಪ. ಅಲ್ಲ, ರೀತಿ ಯಾವ ರೀತಿ? ಮತ್ತೆ ಇಲ್ಲ, ಇಲ್ಲಿ ಏನು ಬಗೆಹರಿಸ್ಕೋಬೇಕು ಆ ತರ ಬಂದಿದ್ರೆ ಕುತ್ಕೊಂಡು ಒಳಗಡೆ ಬಂದು ಮಾತಾಡಿಬೇಕಾರೆ ಒಂದ್ ನಿಮಿಷ ಕೇಳಿ, ಒಂದ್ ನಿಮಿಷ ಕೇಳ್ರಿ. ನಂಗೆ ಗೊತ್ತು ಫೇಸ್ ಮಾಡೋದು. ಒಳಗಾಗ್ತೀರಾ? ನೀವ್ ಹೇಳ್ತಾ ಇದ್ರಲ್ಲ ಪರ್ಮಿಷನ್ ತಗೊಂಡಿಲ್ಲ, ಒಳಗಾಗ್ತಂತ ಹೇಳಿದ್ರೆ ಏನ್ ಭಯ ಇಲ್ಲ. ಹೋರಾಟ ಮಾಡ್ತಾರೆ. ನನಗೆ ನ್ಯಾಯ ಸಿಕ್ಕಿಲ್ಲ ಅಂದ್ರೆ ನಾನು ಏನ್ ಮಾಡ್ಬೇಕು? ಹೌದು, ನ್ಯಾಯ ಕುತ್ಕೊಂಡು ಇಲ್ಲ ತಪ್ಪದು. ತಪ್ಪಿಲ್ಲ, ಹೋರಾಟ ಮಾಡೋದು ಮಕ್ಕಲ್ವಾ? ನಿಮ್ಗೆ ಹೋರಾಟ ಮಾಡ್ಲಿಕ್ಕೆ ಮಾಡಿದಿರಿ. ಆಯ್ತು ಬಿಡಿ, ಕಮಿಷನ್ ಮುಗಿದ್ರೆ ಅಲ್ಲ, ಇನ್ನ ಎಷ್ಟು ತಿಂಗಳು ಹೋಗ್ಬೇಕು? ನೀವ್ ಹೇಳ್ತಾ ಇರೋದು ಹೋಗ್ತಾನೆ ಇರ್ಬೇಕಾ? ಇವರು ಸತ್ತೋಗ್ಬಿಡ್ಬೇಕು, ಹೋಗ್ತಾನೆ ಇರ್ಬೇಕು. ನೀವ್ ಹೇಳಕ್ ಗಲಾಟೆಗೆ ಸರ್ ಏನ್ ಮಾತಾಡ್ತಾ ಇದೀರಾ? ಕಾನೂನು ಚೌಕಟ್ಟ ನೀವು ಮಾತಾಡ್ತಾ ಇದ್ದೀರಾ? ಒಂದ್ ನಿಮಿಷ ರಮ್ಮ, ಆಯ್ತು ಸರ್, ಅವ್ರು ನ್ಯಾಯ ಕೇಳ್ರಿ. ಇಲ್ಲಿ ನಾವು ಹೊಟ್ಟೋಗ್ತೀವಿ. ಏನ್ ನ್ಯಾಯ ಕೊಡ್ತೀವಿ. ಸತ್ತೋಗಿದಾರಲ್ಲ, ಇಬ್ಬರು ಸತ್ತೋಗಿದ್ದಾರೆ ಫ್ಯಾಮಿಲಿಯಲ್ಲಿ, ಇಬ್ಬರು ಸತ್ತೋಗಿದ್ದಾರೆ. ಅವ್ರ ನ್ಯಾಯ ತೋರಿಸ್ಕೊಡಿ, ನಾವು ಹೊಟ್ಟೋಗ್ತೀವಿ. ಏನಕ್ಕೆ ನ್ಯಾಯ ಕೊಡ್ಬೇಕು ಇವಾಗ? ಏನು ನ್ಯಾಯ ಕೊಟ್ಟಿದ್ರೆ ಹೇಳಿದ್ರಲ್ಲ, ಕಂಪ್ಲೇಂಟ್ ಯಾರು ಮೆನ್ಷನ್ ಮಾಡಿದ್ರಲ್ಲ, ಇಂಥ ನಮ್ಗೆ ಅನುಮಾನ ಇದೆ ಅಂತ. ಒಂದ್ ನಿಮಿಷ ದಿನ ಬಿಟ್ಬಿಡಿ ಸರ್, ಬೇಕಾಗಿಲ್ಲ. ನಾವ್ ಯಾರು ಮತ್ತೆ ಎದುರ್ತಾ ಬಂದಿರಲಿಲ್ಲ. ನಾವು ಒಂದ್ ನಿಮಿಷ ಮಾಡ್ಕೊಳ್ಳಿಕ್ಕೆ ರೀತಿ ರಿವಾಜ್ ಇರುತ್ತೆ. ಯಾರು ಎದುರಿಸಿ ಯಾರು ಎದುರಲ್ಲಿ ನಡೆಯೋದಿಲ್ಲ. ಇಲ್ಲಿ ಕುತ್ಕೊಂಡು ಮಾತಾಡ್ಲಿಕ್ಕೆ ಅವಶ್ಯಕತೆ ಇತ್ತು ಅಂದ್ರೆ ಹೊಡೆ ಬಂದು ಕುತ್ಕೊಂಡು ಮಾತಾಡಿ. ನ್ಯಾಯ ಕೊಡ್ಸಕ್ ಆಗಿಲ್ಲ ಅಂದ್ರೆ ನಮ್ಮನ್ನೇ ಒಳಗಾಗ್ತೀನಿ, ಸ್ಟೇಷನ್ ಹಾಕಿಸ್ತೀನಿ ಅಂತ ಹೇಳ್ತೀರಲ್ಲ. ಅಲ್ಲ ರೀ, ನಿಮಗೆ ನ್ಯಾಯ ಕೇಳ್ಬೇಕಾ? ಹೊರಡೆ ಬಂದು ಹೇಳ್ತೀನಿ. ನ್ಯಾಯ ಸರ್ ಎಷ್ಟು ಇರ್ರಿ, ಹಂಗೆ ಮಾತಾಡೋ ಪರ್ಮಿಷನ್ ಕೊಡಪ್ಪ. ಅವಾಗಿಂದ ಮಾತಾಡ್ತಾ ಮರ್ಯಾದೆ ಕೊಡ್ಬೇಕು. ನಾನು ಮರ್ಯಾದೆ ಕೊಟ್ರೆ ನೀವು ಎಲ್ಲ ಸಬ್ ಇನ್ಸ್ಪೆಕ್ಟರ್ ಆಗಿರಿ. ನೀವು ನಾವ್ ಹೇಳೋದು ಕೇಳಿ ಸರ್. ನಾವು ಅಟ್ರಾಸಿಟಿ ಕಂಪ್ಲೇಂಟ್ ಕೊಟ್ಟಿರೋದು ಅಲ್ಲಿ ಆಯ್ತು. ಯುಡಿಆರ್ ಏನೋ 194 ಸಬ್ ಕ್ಲಾಸ್ ಏನೋ ಇದೆಯಲ್ಲ, ಅದಾಯ್ತದು. ನಾವು ಈಗ ಕೊಟ್ಟಿರೋದು ಅಟ್ರಾಸಿಟಿ ಬರುತ್ತೆ. ಅದು ನೀವು ಓದಿದ್ರೆ ಕಂಪ್ಲೇಂಟ್ ಕಾಪಿ ಇಲ್ಲ, ನೀವು ಓದಿಲ್ಲ. ನೀವು ಓದಿದ್ರೆ ಮಾತಾಡ್ತಾ ಇದ್ದಾರೆ, ನೀವು ಕುತ್ಕೊಂಡ್ರೆ ನೀವು ಮಾತಾಡ್ತಿದ್ರೆ ಅಷ್ಟೇ. ಯಾವ ಕಂಪ್ಲೇಂಟ್ ಕಾಪಿ? ನಾವು ಕಂಪ್ಲೇಂಟ್ ಕಾಪಿ ACP ಕಂಪ್ಲೇಂಟ್ ಅದು ಅಟ್ರಾಸಿಟಿ ಬರುತ್ತೆ. ಅಟ್ರಾಸಿಟಿ ಓದಿದ್ರಾ? ರೀಸೆಂಟ್ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಗೊತ್ತಿದ್ಯಾ? ಸರ್, ನಾವು ಓದಿದ್ರೆ ರೀಸೆಂಟ್ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಗೊತ್ತಿದ್ಯಾ? ನೀವು ಹೇಳಿ. ಏನ್ ಕಾಣಿಸ್ತದೆ ಫಸ್ಟ್ FIR ಮಾಡ್ಬೇಕಂತ ಕೆಲಸ ಮಾಡ್ರಿ. ಹೊರಡೆ ಬಂದು ಕುತ್ಕೊಂಡ್ರೆ ಮಾತಾಡಕ್ಕೆ ನೀವು ಅಷ್ಟ ನಿಮ್ಗೆ ಗೊತ್ತಿಲ್ಲ ಇದು ಕೇಸ್ ಬಗ್ಗೆ. ಅಲ್ಲ, ನೀವು ಓದಿರ್ಬೋದು, ನಿಮ್ಗೆ ಗೊತ್ತಿಲ್ಲ. ನೀವು ಹೊಸ ಬಂದಿದ್ದೀರಾ, ಯಾರು ಹೆಂಗೆ ಅಂತ ತಿಳ್ಕೊಳ್ಳಿ. ಬನ್ನಿ, ಹೊರಡೆ ಬಂದು ಹೋಗ್ಲಿ. ಆಗಲ್ಲ, ಬನ್ನಿ ಸರ್. ಫೋನ್ ಮಾಡಿದ್ರು, ಮೆಸೇಜ್ ಹಾಕಿದ್ರು, ಪೊಲೀಸ್ ಸ್ಟೇಷನ್ ಒಳಗಡೆ ಇನ್ ರೆಕಾರ್ಡಿಂಗ್ ಮಾಡಬಾರ್ದಂತ ಆದೇಶ ಇದೆ. ಒಳಗಡೆ ನಿಖಿಲ್ ಅಂಶ ಕೇಳಿಲ್ಲ. ಈಗ ಸ್ಟೇಷನ್ ಇನ್ ರೆಕಾರ್ಡಿಂಗ್ ಇದೆಯಾ? ಅಲ್ಲೇ ನಿಮ್ದು ದಾಖಲೆ ಕೊಟ್ಟಿದ್ದೀವಿ. ಯಾವಾಗ ನಾವು ಆಟಿ ಮಾಡಿ ಆಮೇಲೆ ಕೊಡೋದು ನೀವು